ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಗೃಹ ಪ್ರವೇಶಕ್ಕೆ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ರೆ ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ಎಲ್ಲಿ ಸ್ಟಿಚ್ ಮಾಡಿಸಿದ್ದು, ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಇದು ಮೀನಾ ಬಜಾರಲ್ಲಿರೋದು ಗೋಲ್ಡನ್ ಫ್ಯಾಷನ್ ಬೋಟಿಕ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ವರ್ಕ್ ಕೂಡ ತುಂಬ ಫಿನಿಶಿಂಗ್ ಆಗಿ ಬಂದಿದೆ. ನೋಡಿರ್ಬೋದು ನೀವು, ನಾನು ಗೃಹ ಪ್ರವೇಶದಲ್ಲಿ ಬ್ಲೌಸ್ನ ವೇರ್ ಮಾಡಿದ್ದೆ ಅಲ್ವಾ. ಸೊ ಅದ್ರ ಸ್ಟಿಚಿಂಗ್ ಅಂತೂ ಸೂಪರ್ ಆಗಿ ಬಂದಿದೆ. ಹಾಗೆ ವರ್ಕ್ ಕೂಡ ತುಂಬಾ ಫಿನಿಶಿಂಗ್ ಆಗಿ ಬಂದಿದೆ. ತುಂಬ ಚೆನ್ನಾಗಿ ಕೇಳಿದ್ರಿ, ಸೊ ಹಾಗಾಗಿ ಮಾಹಿತಿ ಕೊಟ್ಟಿದ್ದೀನಿ. ಇದು ಮೈಸೂರಿನ ಮೀನಾ ಬಜಾರ್ನಲ್ಲಿದೆ. ಹಾಗೆ ರಾಜಾ ಬ್ಯಾಂಗಲ್ಸ್ ಇದೆ ಅಲ್ವಾ, ಅದರ ಆಪೋಸಿಟ್ ರೋಡಲ್ಲೇ ಬರುತ್ತೆ. ಹಾಗಾಗಿ ನಾನು ಬ್ಲೌಸ್ ಗೃಹ ಪ್ರವೇಶಕ್ಕೆ ಮುಂಚೆ ನಾವು ಹೇಗೆ ಎಲ್ಲ ಪ್ರಿಪ್ರೇಷನ್ ಆದೆ ಅಂದ್ಬಿಟ್ಟು ಹಾಗೆ ಒಂದು ಸ್ವಲ್ಪ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನು ಬ್ಲೌಸ್ ವರ್ಕಿಗೆ ಕೊಟ್ಟಿದ್ನಲ್ಲ, ಸೊ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ. ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇರ್ಬೋದು, ಒಂದು ಹಿಪ್ ಬೆಲ್ಟ್ ಬೇಕಿತ್ತು ನನಗೆ. ಸೊ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಮನ್ನಾರ್ಸ್ ಮಾರ್ಕೆಟ್ ಇದಲ್ವ, ಅದರಿಂದ ಮೇಲ್ಗಡೆ ಬರುತ್ತೆ. ಇದು ಅಂಗಡಿ ನೇಮ್ ಏನು ಮರ್ತೇ ಬಿಟ್ಟೆ ನಾನು. ಇನ್ನೊಂದು ಸತ ತಿಳ್ಕೊಂಡು ಅದನ್ನ ನಿಮ್ಗೆ ತಿಳಿಸ್ತೀನಿ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಇಲ್ಲಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನಾನು ಅದರಲ್ಲಿ ಒಂದು ಹಿಪ್ ಬೆಲ್ಟನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಏನಕ್ಕಂದರೆ ಸುಮ್ಮನೆ ರೆಂಟಿಗೆ ತೊಗೊಳ್ಳೋದು, ಮತ್ತು ಆ ರೆಂಟ್ಗೆ ಪದೇ ಪದೇ ಏನಾದ್ರು ಫಂಕ್ಷನ್ ಇದ್ದಾಗ ಮತ್ತೆ ತೊಗೊಳ್ತಾನೆ ಇರಬೇಕು. ಅದ್ರ ಬದಲು ನಾವೇ ಒಂದು ತೆಗೆದಿಟ್ಕೊಂಡ್ಬಿಟ್ರೆ ನಮಗೂ ಕೂಡ ಯೂಸ್ ಆಗುತ್ತೆ. ಏನಾದರೂ ಫಂಕ್ಷನ್ ಇದ್ದಾಗ ನನಗೂ ಆಗುತ್ತೆ, ಚಿಂಟುಗೂ ಆಗುತ್ತೆ ಅಂತ ಹೇಳಿ. ಅವರು ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಇನ್ನೂ ಓನರ್ ಬಂದಿರಲಿಲ್ಲ ಅದು ಬ್ಲೌಸ್ ಕೊಡೋದಕ್ಕೆ. ನಾವು ಅಷ್ಟರಲ್ಲಿ ಸ್ವಲ್ಪ ಸಿಟಿಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಅಂದ್ಬಿಟ್ಟು ನಿಮಗೆ ಪಾಪ ಫಸ್ಟ್ ಟೈಮ್ ಫೋನ್ ನಂಬರ್ ಕೂಡ ಶರ್ಟ್ ತೊಗೊಳ್ಳಿ. ಸೊ ಹಂಗಾಗಿ ಮತ್ತೆ ಇಸ್ಕೊಳ್ಳೋಣ ಅಂತ ಬಂದ್ವಿ ಇಲ್ಲಿಗೆ. ಅದಾದಮೇಲೆ ಫ್ರೆಂಡ್ಸ್, ಊರಲ್ಲಿ ಮಕ್ಕೆ ಹಬ್ಬ ಇತ್ತು. ಸೊ ಎಷ್ಟು ಬ್ಯುಸಿ ಅಂತ ಅಂದರೆ, ಗೃಹ ಪ್ರವೇಶಕ್ಕೆ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಓಡಿದ್ದೀವಿ ಊರಿಗೆ. ಏನಕ್ಕಂದರೆ ನಮ್ಮದು ಪಕ್ಷ ಇತ್ತು ಮಕ್ಕೆ ಹಬ್ಬ. ಸೊ ಹಾಗಾಗಿ ಹೋಗಬೇಕು. ಅದು ಶ್ರಾವಣದಲ್ಲೇ ನಾವು ಮಕ್ಕೆ ಹಬ್ಬ ಮಾಡೋದು. ಹಾಗಾಗಿ ಗಲಾಟೆ ಒಂದು ನಾಲ್ಕನೇದು ಸಿಕ್ಕಾಬಿಟ್ಟೆ ಗಲಾಟೆ, ಏನೇನೋ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇಲ್ಲ. ಹಾಗೆ ಇವಾಗ ನಮ್ಮದು ಮಕ್ಕೆ ಕಲ್ಲಂತ ಇರುತ್ತೆ ಹಿರಿಕರಿಗೆ, ಅಲ್ಲಿ ಕಲ್ಲನ್ನು ಹಾಕ್ಸಿರ್ತೀವಿ, ಅಲ್ಲಿಗೆ ತೊಗೊಂಡೋಗಿ ಇಡಬೇಕು ನಾವು ಎಡೆನ, ಏನೇನು ಮಾಡಿರ್ತೀವಿ ಅಡುಗೆ ಅದನ್ನು. ಕೆಲವೊಬ್ರದ್ದು ಹೆಂಗಿರುತ್ತೆ ಅಂದರೆ ಮಾರಲಮ್ಮಿ ಮನೆಯಲ್ಲೇ ಮಾಡೋ ಅಂಥದ್ದು ಇರುತ್ತೆ. ಬಟ್ ನಮ್ಮದು ಆ ಥರ ಅಲ್ಲ, ಮಕ್ಕೆ ಕಲ್ಲಂತ ಇರುತ್ತೆ, ಅಲ್ಲಿಗೆ ತೊಗೊಂಡು ಹೋಗಬೇಕು ನಾವು. ಮನೆಯಲ್ಲಿ ಏನೇನು ಮಾಡಿರ್ತೀವಿ ಪ್ರತಿಯೊಂದನ್ನು ಒಂದು ಬ್ಯಾಗಲ್ಲಿ, ಪ್ರತಿಯೊಂದನ್ನು ಬಾಕ್ಸ್ಗೆ ಹಾಕಿ ಬ್ಯಾಗ್ ತುಂಬಿ, ಆಮೇಲೆ ಕೊನೆಗೆ ಆ ಬ್ಯಾಗ್ಗೆಲ್ಲ ಪೂಜೆ ಮಾಡಿ ಪ್ರತಿಯೊಬ್ಬರನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಫೈನಲಿ ಮಕ್ಕೆ ಹಬ್ಬ ಮುಗಿಸ್ಕೊಂಡು ಹರಿಬರಿಲಿ ನಮ್ಮದು ಭಾನುವಾರ ಹಬ್ಬ ಆಯಿತು. ಮಂಗಳವಾರದಿಂದನೇ ಫಂಕ್ಷನ್ ಇದ್ದಿದ್ದರಿಂದ ಸೋಮವಾರನೇ ಮೈಸೂರಿಗೆ ಬರಬೇಕಾಯಿತು. ಆ್ಯಕ್ಚುಲಿ ಸೋಮವಾರ ನಾನು ಅಮ್ಮ ಅವ್ರ ಮನೆ ರೀಚ್ ಆಗಲಿಕ್ಕೆ ಸುಮಾರು ಸಾಯಂಕಾಲ ಒಂದು 6 ಗಂಟೆ 6:30 ಆಯಿತು. ಅಷ್ಟರಲ್ಲಿ ಎಲ್ಲರೂ ಬಂದಿದ್ರು, ಆಂಟಿ ಅವರೆಲ್ಲ. ಸೊ ಮಾತಾಡಿಸ್ತಾ ಇದ್ರು, ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು. ನಾನು, ಬಿಂದು, ಲೇಖನ, ಚಿಂಟು ಎಲ್ಲರೂ ಹೋಗಿದ್ವಿ. ಸೊ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಲೇಖನ ಅವ್ರ ಅಪ್ಪನ ಜೊತೆ ಬಂದಿಲ್ಲ, ಅಂದರೆ ನನ್ನ ಹಸ್ಬೆಂಡ್ ಜೊತೆ ಬಂದುಬಿಟ್ಟಿದ್ಲು ಅವಳು ಮುಂಚೆನೇ ಗಾಡೀಲಿ ಮನೆಗೆ. ನಾವು ಬಸ್ಸಲ್ಲಿ ಬಂದ್ವಿ, ನಾನು ಬಿಂದು. ಆಮೇಲೆ ಬಂದು ಜಾಯ್ನ್ ಆಗಿ ಒಟ್ಟಿಗೆ ಇಬ್ಬರು ಕೂಡ ಇಲ್ಲಿಗೆ ಬಂದ್ವಿ, ಎಲ್ಲರೂ ಸೇರಿ ಅಮ್ಮ ಅವ್ರ ಮನೆಗೆ ಬಂದ್ವಿ. ಸೊ ಅಷ್ಟರಲ್ಲಿ ಮೆಹಂದಿ ಹಾಕಲಿಕ್ಕೆ ಬಂದಿದ್ದರು. ತುಂಬ ಚೆನ್ನಾಗಿ ಶ್ವೇತಾ ಅವರು ಮೆಹಂದಿನ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಮೆಹಂದಿ, ನಾನು, ಬಿಂದು, ಚಿಂಟು ಹಾಗೆ ರಮ್ಯಾ, ಎಲ್ರಿಗೂ ತುಂಬ ಚೆನ್ನಾಗಿತ್ತು. ಸೊ ಮೆಹಂದಿ ಹಾಕ್ಸ್ಕೊಂಡು ಅಟ್ಲೀಸ್ಟ್ ಒಂದು 2 hours ಇರಬೇಕು ಅಂತ. ಹಾಗೆ ಬಿಂದು ಸ್ಯಾರಿ ಶಾಪ್ ಮಾಡಿರಲಿಲ್ಲ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತಂದರೆ, ಅವಳು ಹರಿಬರಿಲಿ ಅವಳು ಸ್ವಲ್ಪ ಲೇಟಾಗಿ ಬರಬೇಕು ಅಂತ ಅಂದ್ಕೊಂಡಿದ್ಲು. ಜೊತೆಲೇ ಬಂದ್ವಲ್ಲ ನಾವು, ಹಾಗೆ ಜೊತೆಲೇ ಕರ್ಕೊಂಡು ಬಂದ್ವಿ. ಹೆಂಗಾಯ್ತಂದರೆ, ನಾವು ಇಲ್ಲಿ ಮುಗಿಸ್ಕೊಂಡು ಮತ್ತೆ ಶಾಪಿಂಗ್ ಹೋಗೋಣ, ಇಲ್ಲಿ ಮೆಹಂದಿ ಎಲ್ಲ ಹಾಕ್ಸಿ ಅಂದ್ಬಿಟ್ಟು 8:15 ಹೋದ್ವಿ. ಬಟ್ 8:15 ಯಾವ ಅಂಗಡಿ ತೆಗ್ದಿರುತ್ತೆ ಎಲ್ಲ ಕ್ಲೋಸ್ ಆಗ್ತಾಯಿತ್ತು, ನೋಡೋಕ್ಕೂ ಆಗಲಿಲ್ಲ. ಆಮೇಲೆ ಬೇಡ ಬಿಡು ಇವತ್ತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇಗೆ ಹೋಗಿ ನಾವು ಸ್ಯಾರಿ ಎಲ್ಲ ತೊಗೊಂಡು ಸ್ಟಿಚ್ ಮಾಡೋದಕ್ಕೆಲ್ಲ ಕೊಟ್ವಿ. ಬಟ್ ಇವರು ಗಣೇಶ್ ಟೇಲರ್ ಶಾಪಲ್ಲಿ ನಮಗೆ ಅರ್ಜೆಂಟಾಗಿ ಆಫ್ ಡೇಗೆ ನಮಗೆ ಸ್ಟಿಚ್ ಮಾಡಿಕೊಟ್ರು. ಸೊ ಪಾಪ ಅವರು ನಮಗೆ ಅಂತ ಅಂದರೆ ಸ್ವಲ್ಪ ಬೇಗ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ಇಲ್ಲ ಅಂತ ಅಂದಿದ್ರೆ ತುಂಬ ಡಿಲೇ ಆಗಿಬಿಡ್ತಾಯಿತ್ತು, ಆಗ್ತಾನೆ ಇರಲಿಲ್ಲ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೂ. ಫಂಕ್ಷನ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬೇಗನೆ ನಮಗೆ ಸ್ಟಿಚ್ ಮಾಡಿಕೊಟ್ರು. ಅದಾದಮೇಲೆ ಅಥರ್ವ, ನಾನು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ ನೋಡಿ, ವೀಡಿಯೋಸ್ ಮಾಡ್ತಾಯಿದ್ರೆ ಅವನು ಮೆಹಂದಿ ಎಲ್ಲ ಕೈಗೆ ಹಾಕ್ಸ್ಕೊಂಡು ತೋರಿಸ್ತಾ ಇದ್ದಾನೆ, ನಾನು ಮೆಹಂದಿ ಹಾಕಿದ್ದೀನಿ ಹಾಯ್ ಫ್ರೆಂಡ್ಸ್ ಅಂದರೆ. ಅವ್ನು ಇವಾಗ ವೀಡಿಯೋ ಮಾಡ್ತಾಯಿದ್ರೆ ಸಾಕು, ಅವ್ನು ಬಂದು ನಮಗೂ ಹೇಳ್ತಾ ಏನಂದರೆ ವೀಡಿಯೋಸ್ಗೆ ಹೇಳ್ತಾ, ವೀಡಿಯೋ ನೋಡ್ಕೊಂಡು ಹೇಳ್ತಾ ಇರ್ತಾನೆ, ಬಂದ್ರೆ ಸರ್ ಫುಲ್ ಖುಷಿ ಆಗ್ಬಿಟ್ಟಾರೆ ಇವತ್ತು.
ಏನ್ ಮಾತಾಡ್ತವ್ರೆ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಅಥರ್ವ ಅಂತೂ ಎಷ್ಟು ಎಕ್ಸೈಟ್ ಆಗಿದೆ. ನಾವು ಶಿವು ಬಂದ ತಕ್ಷಣ ರೇಗಿಸ್ತಾ ಇದ್ವಿ, ಬಂದ್ರು ಸರ್ ಓಹೋ ಅಂತ. ಅವನು ಅದನ್ನ ಎಷ್ಟು ಜೋರಾಗಿ ಹೇಳ್ತಾ ಇದ್ದ. ಸೊ ಅದಾದಮೇಲೆ ಇದು ಬಂದು ನಾನು ಮಧ್ಯದಲ್ಲಿ ವಿಡಿಯೋ ಖಂಡಿತ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸೊ ಹಾಗಾಗಿ ಇದು ಬಂದು ಗೃಹ ಪ್ರವೇಶದ ಹಿಂದಿನ ದಿನ ಗಣಪತಿ ಹೋಮ ಇತ್ತಲ್ವ. ಸೊ ಗ್ಲಾಮ್ ಅಪ್ ಬೈ ಜ್ಯೋತಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ನಮಗೆ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ಕೂಡ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇರ್ ಸ್ಟೈಲ್ ಕೂಡ. ಚಿಂಟು ಸ್ವಲ್ಪ ವಿಡಿಯೋ ಮಾಡಿಕೊಡ್ತಾ ಇದ್ಲು. ಅಷ್ಟರಲ್ಲಿ ಇನ್ನೆಲ್ಲ ಗೆಸ್ಟ್ ಬಂದರೆ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡು ರಮ್ಯಂದಾಗಿತ್ತು ಆಲ್ರೆಡಿ. ಅವಳು ಕೆಳಕ್ಕೆ ಹೋಗಿದ್ಲು, ಇನ್ನು ಗಣಪತಿ ಹೋಮ ಎಲ್ಲ ಶುರುವಾಗ್ಬಿಡುತ್ತೆ, ಅವಳು ಪೂಜೆ ಹತ್ರನೇ ಇರಬೇಕಲ್ವ. ಸೊ ಹಾಗಾಗಿ ಅಂತ ಅಂದ್ಬಿಟ್ಟು ಇವರು ಅಷ್ಟೇ ಚೆನ್ನಾಗಿ ಹೇರ್ ಸ್ಟೈಲ್ ಆಗ್ತಾ ಇದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಹೇರ್ ಸ್ಟೈಲ್. ನೈಟ್ ಕೂಡ ತುಂಬಾ ಚೆನ್ನಾಗಿ ಬಂತು. ನಾನು ನೈಟ್ ಫೇಸಿಗೆ ಏನು ಮಾಡಿಸ್ಕೊಂಡಿರಲಿಲ್ಲ, ನಾನು ಫೇಸ್ಗೆ ನಾನೇ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ. ಹಾಗೆ ಫ್ರೆಂಡ್ಸ್ ಸ್ವಲ್ಪ ಕೋಲ್ಡ್ ಆದಂಗೆ ಆಗಿದೆ, ಹಂಗಾಗಿ ಮಧ್ಯೆ ಮಧ್ಯೆ ವಾಯ್ಸ್ ಸ್ವಲ್ಪ ಬ್ರೇಕ್ ಆದಂಗೆ ಆಗ್ತಾಯಿದೆ, ಒಂಥರ ಗಂಟ್ಲೆಲ್ಲ ಕಟ್ಕೊಂಡಂಗೆ ಆಗ್ತಾಯಿದೆ ಅಷ್ಟೇ. ಹೂವು ತೊಗೊಂಡು ಬರೋದಕ್ಕೆ ಹೇಳಿದ್ದೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಹೂವು ತೊಗೊಂಡು ಬರೋಕ್ಕೆ ಹೇಳಿದ್ದಾರೆ. ಅದು ನಾವೇ ಆ್ಯಕ್ಚುಲಿ ಸಿಟಿಗೆ ಹೋಗಿದ್ದೆ ಎಲ್ಲ ನೋಡಿದ್ರಿ ನೀವು. ಏನಂತ ಹೇಳಿದ್ರೆ ಕೆಲವೊಂದು ನಾನು ಬ್ಲೌಸು ಮತ್ತು ಸ್ಯಾರಿನ ಅದರಲ್ಲೂ ಡ್ರ್ಯಾಪಿಂಗಿಗೆ ಮುಂಚೆನೇ ಅವರು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅಂದ್ಬಿಟ್ಟು ಅಕ್ಷಯ ಮೇಕಪ್ ಸ್ಟುಡಿಯೋ ಅವರಿಗೆ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ನಾನು ಹಾಗೆ ಹಸ್ಬೆಂಡ್ ಅಲ್ಲೇ ಬರ್ತಾ ಹೂವು ಎಲ್ಲ ತೊಗೊಂಡು ಬಂದ್ವಿ. ನಾವು ಸಿಟಿಯಿಂದ ಮುಂದೆ ಬರೋಕ್ಕೆ ಬಿಡ್ತಿಲ್ಲ ಇವರು. ಒಂದೊಂದೇ ಸಾಮಾನುಗಳು ಹೇಳ್ತಾನೆ ಇದ್ದಾರೆ. ಗೊತ್ತಲ್ಲ ನಿಮ್ಗೆ, ಏನಾದರೂ ಫಂಕ್ಷನ್ಸ್ ಅಂದರೆ ಹೆಂಗೆ ಅಂತ ಅಂದ್ಬಿಟ್ಟು. ಸೊ ಒಂದೊಂದೇ ಹೇಳ್ತಾನೆ ಇದ್ರು ಅವರು ಸಾಮಾನು. ಸೊ ನಾವು ಅದೆಲ್ಲ ತೊಗೊಂಡು ಇಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಹೆಚ್ಚು ಕಡಿಮೆ ಸುಮಾರು ಹೊತ್ತಾಗೇ ಹೋಯಿತು. ಸೊ ಹಾಗಾಗಿ ಸ್ವಲ್ಪ ನಾನು ರೆಡಿ ಆಗೋ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ನಾನು ಹೇರ್ ಸ್ಟೈಲ್ ಹಾಕ್ಸ್ಕೊಳ್ತಿದ್ದೆ ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಬಂದರು, ಮಮತಾ ಅಂತ ಹೇಳ್ಬಿಟ್ಟು. ಸೊ ಅವರು ಹಂಗೆ ಮಾತಾಡ್ತಾ ನಾನು ಹೇರ್ ಸ್ಟೈಲ್ ಹಾಕ್ಸ್ಕೊಳ್ತಾನೇ ಇದ್ದೆ. ಇನ್ನು ಬಿಂದುದು ಹೇರ್ ಸ್ಟೈಲ್ ಆಗಿರಲಿಲ್ಲ. ಸೊ ನಾನು ಹಾಕ್ಸ್ಕೊಂಬಿಟ್ಟು ಆಮೇಲೆ ಅವಳಿಗೂ ಹೇರ್ ಸ್ಟೈಲ್ ಹಾಕ್ಸ್ಕೊಪ್ಪ ಅಂತ ಅಂದ್ಬಿಟ್ಟು ಸೊ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಮಮತಾ ಅವ್ರ ಜೊತೆ ಬಿಂದುನ ಪರಿಚಯ ಮಾಡಿಕೊಡ್ತಾ ಇದ್ದೆ, ನನ್ನ ಕೋ ಸಿಸ್ಟರ್ ಅಂತ ಹೇಳಿಬಿಟ್ಟು ಅವರಿಗೆ. ಲೇಖನ ನೋಡಿ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ಲು. ಬಟ್ ನನಗೆ ಸ್ವಲ್ಪನೇ ಎಷ್ಟರ ಮಟ್ಟಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ವಿಡಿಯೋ ಮಾಡ್ಕೊಳಕ್ಕಾಗಿದ್ದು. ನನಗೆ ಇನ್ನೂ ಜಾಸ್ತಿ ವ್ಲಾಗ್ ಮಾಡ್ಕೋಬೇಕಂತ ಇಷ್ಟ ಆಯಿತು, ಬಟ್ ಮಾಡ್ಕೊಳಕ್ಕಾಗಿಲ್ಲ. ಗೊತ್ತಲ್ಲ ನಿಮಗೆ, ನಾವು ವಿಡಿಯೋನೇ ಮಾಡ್ಕೊಳ್ತಾ ಇದ್ದರೆ ಅಟ್ಲೀಸ್ಟ್ ಯಾರಾದರೂ ವಿಡಿಯೋ ಮಾಡ್ಕೊಳ್ಳೋರಿದ್ದರೆ ಚೆನ್ನಾಗಿರುತ್ತೆ. ನಾವೇ ಎಲ್ಲ ಮಾಡ್ಕೊಳ್ಳೋದು ಮತ್ತು ಅಲ್ಲಿ ಎಲ್ಲರನ್ನೂ ಬಂದವ್ರನ್ನ ಮಾತಾಡ್ಸೋದಿರುತ್ತೆ. ಅದನ್ನು ಬಿಟ್ಟು ನಾವು ವಿಡಿಯೋ ಮಾಡೋದಕ್ಕಾಗಲ್ಲ. ಹಾಗೆ ನಾವು ರೆಡಿಯಾಗಿ ಬರೋ ಅಷ್ಟರಲ್ಲಿ ಗಣಪತಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ರಮ್ಯಾ ಓದ್ಲು ಕೆಳಗಡೆ, ನಂದು ಕೂಡ ಆಯಿತು. ಅಷ್ಟರಲ್ಲಿ ಎಲ್ಲರೂ ಬಂದಿದ್ದರು, ಅತ್ತಿಗೆಂದಿರು. ನೋಡಿರ್ತೀರ ನಮ್ಮ ಫ್ಯಾಮಿಲಿನ. ಇವರೆಲ್ಲ ನಮ್ಮ ಅತ್ತಿಗೆಂದೆ 3 ಜನ. ನಮ್ಮ ದೊಡ್ಡಮ್ಮನ ಮಕ್ಕಳಿದ್ದಾರಲ್ವ, ನಮ್ಮ ಅಣ್ಣ ಅವರು, ಶ್ರೀಕಾಂತ್, ಶಶಿಕಾಂತ್, ಪ್ರವೀಣ್, 3 ಜನ. ಅವರಷ್ಟು ಜನ ಅತ್ತಿಗೆದಿರಿ. ಇಲ್ಲಿ ಅವ್ರ ವೈಫ್ಸ್ ಅವರು ಇಲ್ಲಿ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಇವಾಗ ಒಳಗಡೆ ನೈಟು. ಸೊ ಎಲ್ಲರೂ ಅಲ್ಲೇ ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಿಂತಿದ್ದಾರೆ. ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಜಾಯ್ನ್ ಆಗಿ ಒಟ್ಟಿಗೆ ಫೋಟೋ ತೆಗೆಸ್ಕೊಳ್ತಾ ಇದ್ವಿ. ಆಮೇಲೆ ನಂದು ಹಸ್ಬೆಂಡ್ದು ಫೋಟೋ ಇರಲಿಲ್ಲ. ಸೊ ಅವ್ರು ಕರೆದ್ಬಿಟ್ಟು, ಕರೀರಿ ನಿಮ್ಮ ಹಸ್ಬೆಂಡ್ಗೆ ಅವ್ರು ಫೋಟೋ ತೊಗೋಬೇಕು ಅಂತ ಅಂದ್ಬಿಟ್ಟು ಆಮೇಲೆ ನಾನು ಅವರು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಅದಾದಮೇಲೆ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಸೇರಿ ರಮ್ಯಾ, ನವೀನ್, ಹಾಗೆ ನಾನು, ನನ್ನ ಹಸ್ಬೆಂಡ್ ಜೊತೆಗೆ ನಮ್ಮ ಪುಟಾಣಿ ಅಥರ್ವ ನಾವು ಕೂಡ ತೆಗೆಸ್ಕೊಂಡ್ವಿ. ಅಥರ್ವ ಅಂತೂ ಫೋಟೋ ಎಲ್ಲ ತೆಗಿತಿದ್ರೆ ಅವ್ನಿಗೇನೋ ಖುಷಿ. ಬಟ್ ಹೊಸ ಬಟ್ಟೆ ಹಾಕ್ಸ್ಕೊಳ್ಳೋದಂದರೆ ಆಗೋದೇ ಇಲ್ಲ ಅವನಿಗೆ. ಸಖತ್ ಹಠ ಮಾಡ್ತಾಯಿದ್ದ, ನಂಗೆ ಹೊಸ ಬಟ್ಟೆ ಹಾಕ್ಸ್ಕೋಬೇಕು ಅಂತ ಹೇಳಿಬಿಟ್ಟು. ಸೊ ಫೈನಲಿ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಹೊರಗಡೆ ಸುಮಾರು ಫೋಟೋಸ್, ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಗೃಹ ಪ್ರವೇಶದ ಮುಂಚೆ ಹೇಗೆ ಪ್ರಿಪ್ರೇಷನ್ ಆಯಿತು ಅಂತ. ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.